ಗೈಸ್ ಇದು 20 ಗ್ರಾಮ್ಸ್ ಇದೆಯಂತೆ ನೋಡಿ ಗೈಸ್, ಏನ್ ಸಕ್ಕತ್ತಾಗಿದೆ. ಇನ್ನೇನ್ ಕೊಡಿಸ್ತಾರೆ ನಿನ್ಗೆ? ಚೈನ್ ಪಿಚ್ ಕೊಡು, ಅವ್ರ ಮಕ ನೋಡ್ತಾರೆ. ಬ್ಲಾಗ್ಗೆ ಅಂತಾನೆ ಬಕೆಟ್ ತಗೊಂಡಿದ್ದೀನಿ. ಹೆಂಗೆ ಎಲ್ಲ ಎಷ್ಟಾಯ್ತಿದೆಲ್ಲ? 5,000. ನಾನ್ ಮಾಡಿ ಡೇಟೇ ಬೇರೆ. ಎಷ್ಟ್ ದಿನ ಆಯ್ತು? 1-2 ವಾರನೇ ಆಯ್ತೇನೋ ಮಾಡಿ, ಇನ್ನೂ ಬಂದಿಲ್ಲ ಅದು ಫ್ಲಿಪ್ಕಾರ್ಟ್ ಅಲ್ಲಿ. ಆ ಪಾಪದು ಏನೋ ಶಿವಂದು ಫಾಸ್ಟಿಗೂ ಅದೇ ತರನೇ ಮಾಡಿದ್ರು ಅವರು. ಮಟನ್ ಅಲ್ಲ ಅವಳು ಸರ್ ನಾನು ಮಟನ್ ಸರ್ ಕಣಪ್ಪ. ಪಾಪು ಬರ್ಡೇ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಅವನು ಅವತ್ತು ಅವನ ಬರ್ಡೇ ಸೆಲೆಬ್ರೇಟ್ ಮಾಡಿರಲಿಲ್ಲ. ಸೊ ದೇವಸ್ಥಾನಕ್ಕೆ ಹೋಗಿದ್ದಷ್ಟೇ ಬಂದಿದ್ದು. ಇವತ್ತು ಅವನ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಇವಾಗ ಅವ್ನಿಗೆ ಏನಾದರೂ ಗಿಫ್ಟ್ ತೊಗೋಬೇಕು ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ ಗೋಲ್ಡ್ ಅಂಗಡಿಗೆ. ಸೊ ಇವನು ಪಾಪನ ಇಲ್ಲೇ ಬಿಟ್ಟಿದ್ದಾಳೆ. ಅಲ್ಲಿ ಅಡುಗೆ ಮಾಡೋದಕ್ಕೆಲ್ಲ ಡಿಸ್ಟರ್ಬ್ ಆಗುತ್ತೆ, ನಮ್ಮ ಅಮ್ಮನ ನೋಡ್ಕೊ ಅಂತ ಅಂದ್ಬಿಟ್ಟು ಇಲ್ಲೇ ಕೊಟ್ಬಿಟ್ಟು ಅವಳು ಅಲ್ಲೋಗಿ ರೆಡಿ ಮಾಡ್ಕೊತಿದ್ದಾಳೆ ಅಡುಗೆಗೆ. ಇವಾಗ ನಾನು ಡೈರೆಕ್ಟಾಗಿ ಅಲ್ಲಿಗೆ ಹೋಗ್ತೀನಿ. ಬಮ್ಮ ತಗಮ್ಮ. ನೋಡ್ತೀರ ತಾನೇ ನಂದು? ನೋಡಲ್ವಾ? ಎಲ್ಲ ಬರೀ ಡವ್ಗಳು ನೋಡೋದೇ ಇಲ್ಲ. ಯೂಟ್ಯೂಬ್ ಅಲ್ಲಿ ನಾನು ಸ್ಟೇಟಸ್ಗೆ ಹಾಕೊಂತೀನಿ. ಸ್ಟೇಟಸ್ ನೋಡ್ತೀರ ತಾನೆ? ಹಾಗಿದ್ರೆ ಈಗ ಈ ಬ್ಲಾಗ್ ನೋಡ್ತೀರಾ? ಖಂಡಿತ ಹಾಕಬೇಕು. ನನ್ನ ಸ್ಟೇಟಸ್ಗೆ ಹಾಕೊಂಡಿರ್ಬೇಕು ಲಿಂಕು. ಗೈಸ್, ನಾವು ಇವತ್ತು ಬಂದಿರೋದು ಊಟ್ಕಳಿ ಸಿಗ್ನಲ್ ಹತ್ರ ಏನು ಶ್ರೀಕೃಷ್ಣ ಜ್ಯುವೆಲ್ಲರ್ಸ್ ಶನಿ ಮಹಾತ್ಮ ಟೆಂಪಲ್ ಯಾರಿಗೆ ಗೊತ್ತಿರುತ್ತೆ ಅದ್ರ ಆಪೋಸಿಟ್ ಇರುತ್ತೆ ಅಂಗಡಿ. ಬೇಕು ಅಂದವರು ಬಂದು ತಗೊಳ್ಳಿ ಗೈಸ್. ಆ್ಯಕ್ಚುಲಿ ನಂದು ಒಡವೆ ಸೆಟ್ ಇಲ್ಲೇ ಮಾಡಿಸ್ಕೊಟ್ಟಿತ್ತು. ತುಂಬ ಕಡಿಮೆ ಗ್ರಾಮ್ಸಲ್ಲಿ ಮಾಡಿಸ್ಕೊಂಡಿದ್ದಾರೆ. ಎಷ್ಟು ಗ್ರಾಮ್ಸ್ ಇತ್ತು ಟೋಟಲ್? 43 ಗ್ರಾಮ್ಸ್ ಸಮಥಿಂಗ್ ಇತ್ತು. ಅಂದರೆ ಅದು 43 ಗ್ರಾಮ್ಸಲ್ಲಿ ಏನು ಈ ಕಡೆ ತಿರುಗಿಸೋ ನಾನು ಮಾತಾಡ್ತಿರೋದು. 43 ಗ್ರಾಮ್ಸಲ್ಲಿ ನೆಕ್ಲೆಸ್ಸು ಮತ್ತು ಜುಮ್ಕಾ ಮತ್ತು ಮಾಟಿ 3 43 ಗ್ರಾಮ್ಸ್ ಆಗಿರೋದು. ಜುಮ್ಕಾ 10 ಗ್ರಾಮ್ಸು, ಮಾಟಿ ಎಷ್ಟು 13 ಅಲ್ಲ? ಇರ್ಬೇಕಂತ ಅನ್ಸುತ್ತೆ. ಇದು ನೆಕ್ಲೆಸ್ ಬಂದು 20 ಸಮಥಿಂಗ್ ಎಲ್ಲ. ಗೈಸ್ ಒಂದೇನೋ 1 ಗ್ರಾಮ್ಸ್ ಎಲ್ಲೂ ಬ್ರಾಸ್ಲೆಟ್ ಐತಂತೆ. ತೋರಿಸಿ ಇದು. ಇದು ಜಸ್ಟ್ 1 ಗ್ರಾಮ್ನ ಎಲ್ಲಿ ಹಿಡೀರಿ. ಆಮೇಲೆ ಕಿತ್ತೋದ್ರೆ ನೋಡಿ ಅದು ನೋಡಿ. ಇದು 2 ಗ್ರಾಮ್ಸಾ? ಚೆನ್ನಾಗಿದೆ. ಲೈಟ್ ವೆಯ್ಟ್ ಅಲ್ಲಿ ಅಪರೂಪಕ್ಕೆ ಹಾಕೊಳ್ಳೋರಿಗೆ, ಅಂದ್ರೆ ಪಾಪುಗಳು ಸುಮ್ಮನೆ ಬಿಟ್ಟಿರ್ತಾರಲ್ಲ ಅಂಥವ್ರಿಗೆ ಯಾರಾದರೂ ಎತ್ಕೊಂಡ್ಬಿಟ್ರೆ ಗೊತ್ತೂ ಆಗಲ್ಲ. ಅಂಥವ್ರಿಗೆ ಹೋದ್ರೆ ಹೋಗ್ಲಿ ಅಂತಂತ ಹಾಕೊಳ್ಳೋರಿಗೆ ಓಕೆ ಚೆನ್ನಾಗಿದೆ. 2 ಗ್ರಾಮ್ಸ್. ಗೈಸ್ ಇದು 20 ಗ್ರಾಮ್ಸ್ ಇದೆಯಂತೆ ನೋಡಿ ಗೈಸ್, ಏನ್ ಸಕ್ಕತ್ತಾಗಿದೆ. ಥಿಕ್ನೆಸ್ ಅಂತೂ ಮಸ್ತ್ ಇದೆ. ಹಾಕು ಚಿನ್ನ ಗೈಸ್. ನನ್ನ ಕೈ ಪರ್ಫೆಕ್ಟ್ ಆಗುತ್ತೆ ಯಾವಾಗ ನಾನು ಹಿಂಗೆ ಹಾಕೋದು ನೋಡಿ ಗೈಸ್. ತುಂಬಾ ಲೈಟ್ ವೆಯ್ಟ್ ಅಲ್ಲಿ ಮಾಡ್ಕೊಡ್ತಾರೆ, ಬಂದು ತಗೊಳ್ಳಿ. ಇದು ಚೆನ್ನಾಗಿದೆ ಅಲ್ವಾ? ಇದು 8 ಗ್ರಾಮಾ? ನನ್ನ ಬ್ರಾಸ್ಲೆಟು 8 ಗ್ರಾಮ್ ಅಲ್ವಾ ಇರುತ್ತೆ. ಸೊ ಇದು ಮಧ್ಯ ಡಿಸೈನ್ ಒಂದೇನೆ, ಅಂದರೆ ನನ್ನ ಕಂಪ್ಲೀಟ್ ಇದೇ ಥರ ಡಿಸೈನ್ ಇದೆ. ಇದು ಆ ಕಡೆ ಈ ಕಡೆ ಚೇಂಜ್ ಇದೆ ಅಷ್ಟೇ ಅಲ್ವಾ?
ಇನ್ನೇನ್ ಕೊಡಿಸ್ತಾರೆ ನಿನ್ಗೆ? ಚೈನ್ ಪಿಚ್ ಕೊಡು, ಅವ್ರ ಮಕ ನೋಡ್ತಾರೆ, ಆಮೇಲೆ ಎತ್ಕೊ. ಗೈಸ್ ಇದೆಲ್ಲ ಸಿಲ್ವರ್ ಟೆಂಪಲ್ ಜ್ಯುವೆಲರಿ, ಎಲ್ಲ ಗೋಲ್ಡ್ ಪಾಲಿಶ್ ಹಾಕಿರೋದು. ಸೇಮ್ ಗೋಲ್ಡ್ ಅಲ್ಲಿ ಏನ್ ಫಿನಿಶಿಂಗ್ ಇರುತ್ತೆ ಅದೇ ತರ ಫಿನಿಶಿಂಗ್ ಐತೆ. ಎಲ್ಲ ಸೇಮ್ ಈಗ ಇದೇ ಟ್ರೆಂಡ್ ಅಲ್ಲಿ ಇರೋದು. ಈ ತರ ಗ್ಲಾಸ್ ಎತ್ಕೊಳ್ಳಿ, ಅದು ಸರ ಎಲ್ಲ ಸಿಗುತ್ತೆ ನಿಮ್ಗೆ. ಈ ತರ ರೂಬಿ ಸರ, ಜುಮ್ಕಿ. ವಾವ್, ಸಕ್ಕದಾಗಿದೆ ನೋಡಿ ಗೈಸ್. ಪಳ ಪಳ ಅಂತ ಥೇಟ್ ಗೋಲ್ಡ್ ತರನೇ ಇದೆ. ಇದು ನೆಕ್ಲೆಸ್ ಇದೆ ಸಿಲ್ವರ್. ಎಲ್ಲ ಕಮ್ಮಿ ಬಜೆಟ್ ಅಲ್ಲೇ ಸಿಗುತ್ತೆ. ಸ್ಯಾರೀಸ್ ಗಂತೂ ಮಸ್ತ್ ಕಾಣಿಸುತ್ತೆ. ಈ ತರ ಮುತ್ತು ಪಾಳ್ ಸರ ಇದು ಚೆನ್ನಾಗಿದೆ. ಇದು ಎತ್ಕೊಳ್ಳಿ. ಒಂದ್ ಸಿಂಪಲ್ ಸ್ಯಾರಿಗೆ ಈ ತರ ಹಾಕೊಂಡ್ರೆ ಸಖತ್ತ ಕಾಣಿಸುತ್ತೆ ಅಲ್ವಾ? ನೋಡಿ ವೆರೈಟೀಸ್ ಇದೆ. ಅಂಡ್ ನೀವು ಏನಾದ್ರೂ ಮಾಡಿಸ್ಕೋಬೇಕು, ನಮ್ಗೆ ಇದೇ ತರ ಬೇಕು ಅಂತಂದ್ರೂ ಮಾಡ್ಕೊಡ್ತೀರಾ ಅಲ್ವಾ? ಎಲ್ಲ ಐಟಮ್ ಸಿಗುತ್ತೆ ನಿಮ್ಗೆ. ಏನ್ ಬೇಕು ಜುಮ್ಕಿ ಸೇಮ್ ಗೋಲ್ಡ್ ಅಲ್ಲಿ ಏನ್ ಐಟಮ್ ಸಿಗುತ್ತೆ ಅದೇ ಐಟಮ್ ಸಿಲ್ವರ್ ಅಲ್ಲಿ ಗೋಲ್ಡ್ ಪಾಲಿಶ್ ಸಿಗುತ್ತೆ ನಿಮ್ಗೆ. ನಾನು ಏನು ಇರೋದನ್ನೇ ತಗೊಂಡಿಲ್ಲ. ನಾನು ಹೇಳ್ಬಿಟ್ಟೆ ನನ್ಗೆ ಇದೇ ತರನೇ ಬೇಕು ಅಂತ ಅಂದ್ಬಿಟ್ಟೆ ಮಾಡಿಸ್ಕೊಂಡಿರೋದು. ಪಾಪ ತಲೆ ತಿಂದಾಕ್ಬಿಟ್ಟಿದೀನಿ ಅವರಿಗೆ, ಈ ತರ ಬೇಕು ಆ ತರ ಬೇಕು ಅಂತ ಅಂದ್ಬಿಟ್ಟು. ಅವ್ರ ಪಾಪ ಎಷ್ಟು ಡಿಸೈನ್ ಕಳ್ಸೋದು ಮೇಡಮ್ ಅಂತೆಲ್ಲ ಗೋಳಾಡ್ತಾ ಇದ್ರು. ಎಸ್, ಹೋಗಿ ಬಿಲ್ ಮಾಡಿಸುವ. ನಮ್ದು ತಗೊಂಡಾಯ್ತು. ಚಂದ ಇದೆ. ನಿಮ್ಗೆ ಬೀಡ್ಸು ವೇರಿಯೇಷನ್ ಬೇಕು, ಬೇರೆದ್ ಬೇಕು, ನಿಮ್ಗೆ ಯಾವ್ದಾದ್ರು ಆಲ್ಟ್ರೇಷನ್ ಬೇಕು ಅಂತಂದ್ರು ಮಾಡ್ಕೊಡ್ತಾರೆ. ಬಾ, ಅದನ್ನ ಎತ್ಕೊಂಡಿ ಹುಷಾರು, ಹ್ಯಾಂಡಲು. ಸೊ ಸ್ಟವ್ ಬೇಕು ಅಂತಂದ್ಲು, ಅದಕ್ಕೆ ಗೈಸ್ ತಗೊಬಂದೆ ಅದನ್ನ. ಇದು ಗಾಡಿ ಹಾಕ್ಬಿಟ್ಟು ಬರ್ಲಾ? ಅಡ್ಗಿ ಅಡ್ಗಿ ಏನಿದು? ಮಟನ್ ಚಿಕನ್. ಇದು ಇದೆಷ್ಟು? ಇದು ಇವತ್ತೇನೇನು ಅಡ್ಗೆ? ಇವತ್ತು ಅಡಿಗೆ ಅಂದ್ರೆ ಎಲ್ಲ ಮಿಸ್ ಮಾಡಿದಾಳೆ. ಚಿಕನ್ ಚಾಪ್ಸು, ಗೀ ರೈಸು, ಕಬಾಬು, ಮೊಟ್ಟೆ. ಇವಾಗ ಇದೆ ಐಸಿರು ಮತ್ತೆ ಎಲೆಗಳು, ಜೊನ್ನೆ ಹೀಗೆಲ್ಲ ಮಾಡ್ಬೇಕಾ? ಕಬಾಬು ಕಲ್ಸ್ಕೊಂಡು ಹೀಗೆ ವ್ಲಾಗ್ಗೆ ಅಂತಾನೆ ಬಕೆಟ್ ತುಂಬಿದೆ. ಹೆಂಗೆ ಎಲ್ಲ ಇವೆರಡು ಹೊಸದು, ಇದು ವಸ್ತು, ಇದು ವಸ್ತು, ಎರಡು ವಸ್ತು. ಮೈಕ್ ಬುಕ್ ಮಾಡಿದೀನಿ ಕಣೆ, ಬರ್ತನೇ ಇಲ್ಲ ಕಣೆ ಅದು ಮೈಕು. ಡೇಟು ಅದೇ ಎಕ್ಸ್ಚೇಂಜ್ ಆಯ್ತದೆ. ಎಲ್ಲ ನಾನ್ ಮಾಡಿ ಡೇಟೇ ಬೇರೆ. ಎಷ್ಟ್ ದಿನ ಆಯ್ತು? 1-2 ವಾರನೇ ಆಯ್ತು ಮಾಡಿ, ಇನ್ನೂ ಬಂದಿಲ್ಲ ಅದು ಫ್ಲಿಪ್ಕಾರ್ಟ್ ಅಲ್ಲಿ. ಆ ಪಾಪದು ಏನೋ ಶಿವಂದು ಕಾಸ್ಟ್ಯೂಮು ಅದೇ ತರನೇ ಮಾಡಿದ್ರು ಅವರು. ಮನೇಲಿ ಯಾರು ಇಲ್ಲ, ಗಂಡ್ ಮಕ್ಳಿದ್ರು ಎಲ್ಲ ನಾವೇ ಮಾಡ್ಬೇಕು. ಪಾತ್ರೆ ಮೇಲೆ ಪಾತ್ರೆ, ಅವನು ನೋಡಿ ಅವನು ಎಲ್ಲ ಬಗ್ಗೆ ಅವರು ನಮ್ಮನೆ ಜೂನಿಯರ್ ಕುಕ್ಕು, ಫಸ್ಟ್ ಕುಕ್ಕು ನಮ್ಮ ಮಾವರು. ಇವರು ಜೂನಿಯರ್ ಕುಕ್ಕು ಒಯ್ತಿದ್ದಾರೆ ಈಗ. ಇನ್ನೂ ಆ ಕಡೆ ಇಳ್ದಿಲ್ಲ ಇವರು.
ಎಣ್ಣೆ ಮಟನು ಈ ಚಿಕನ್ ಇದು ಮಟನ್ ಕೊಡು. 2 ಮಟನ್ ಕಣ. ಹೇಳ್ತಾವ್ನಿ ಜೇನುತುಪ್ಪ ಬಾಕ್ಸ್ ಇಲ್ಲ ಆಯ್ತಲ್ಲ ಅದ್ರಲ್ಲಿ ಎತ್ಕೊ. ಜೇನುತುಪ್ಪ ಹನಿ. ಹನಿ ಅಂತ ಅನ್ಬೇಕು ಕಣೆ ನೀನ್. ಅದು ಹನಿ, ಅದು ಜೇನುತುಪ್ಪ. ಕನ್ನಡನೇ ಅರ್ಥ ಆಗಲ್ಲ ಜೇನುತುಪ್ಪ ನಿಮ್ಗೆ. ಬಿಡ ಯಾವ್ಯಾವ ಬಾಟ್ಲಿಗೂ ಏನೇನೋ ಹಾಕಿ ತುಂಬಿಟ್ಕೊಂಡ್ರೆ ಹೆಂಗ್ ಗೊತ್ತಾಗುತ್ತೆ guys? ಇದು ನಾನ್ ತಕೊಂಡ್ಬಂದು ಇಟ್ಕೊಂಡವಳೆ. ಏನು ಮಾಡಕ್ ಗೊತ್ತಿಲ್ಲ. ಹೊಟ್ಟೆಗೆ ಅಲ್ಲಿ ಇದ್ಕಾಕ್ಬಿಡು. ಅಲ್ಲ ಎತ್ಕೊಬಿಡು ಅಲ್ಲಿಗೆ. ಸುಡ್ತದ ಸುಟ್ಟೈತಾ? ಯಾಕನ ಕೈ ಹಾಕ್ಬಿಡ ಕಣ. ಎತ್ಕೊಂಡ್ಬಿಟ್ರೆ ತಣ್ಣೀರ್ ಕುಡ್ಕೊಂಡಲ್ಲ ಅಂತ. ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಈಗ ಮಟನ್ ಹಾಕ್ತಾ ಇದ್ದೀನಿ. ಅದಕ್ಕೆ ಹೇಳೋದು ಮನೇಲಿ ಹೆಣ್ಮಕ್ಳು ಇರ್ಬೇಕು ಅಂತ. ಗಂಡ್ ಮಕ್ಳಿಗಿಂತ ಹೆಣ್ಮಕ್ಳು ಲೀಟರ್ ತಂದ್ಬಿಟ್ಟಿದ್ರೆ ಗೋವಿಂದ. ಇದೇ ಫೈನಲ್ ಅಂತೆ ನನಗೆ. 12 ಲೀಟ್ರೆ ಫೈನಲ್ ಅಂತೆ. 1000 ಲೀಟರ್ ಬರ್ತದಲ್ಲ ಟ್ಯಾಂಕು, ಅದ್ರಲ್ಲಿ ಬೇಯಿಸ್ತೇನು? ತಗೊಬಂದು ಕೊಡು ಮಟನ್, ಅಷ್ಟರಲ್ಲೂ ಬೇಯಿಸ್ತೀನಿ. ಕೊತ್ತಂಬರಿ, ಪುದೀನ, ಚಕ್ಕೆ, ಲವಂಗ ಅಷ್ಟೇನಾ? ಶುಂಠಿ, ಬೆಳ್ಳುಳ್ಳಿ ಸ್ವಲ್ಪ ಕಸೆ ಟೊಮೊಟೊ ಇರ್ದಿರೋ ನೀರಾ? ನಿಧಾನಿಕ್ ಹಾಕು, ನಿಧಾನಿಕ್ ಹಾಕು. ನಿಧಾನ ಕಣೆ. ಮಟನ್ ಅಲ್ಲ, ಅವಳು ಸರ್ ನಾನು ಮಟನ್ ಸರ್ ಕಣಪ್ಪ ಅಂತಾನೆ. ಅಪ್ಪ ನೋಡ್ಕೊಂಡು ಮಟನ್ನೇ ತಿನ್ನಲ್ಲ ಅವ್ನು. ಲೋ ಮಟನ್ ಸರ್ ಕಣಪ್ಪ ಅಂತಾರೆ. ಮಟನ್ ತಿನ್ನಲ್ಲ ಅವ್ನು. ಹಾ ಆಯ್ತಾಯ್ತು ತಾನೆ. ಗೈಸ್ ಅದು ಫಸ್ಟ್ ಒಂದು 10 ನಿಮಿಷ ಕೂಗಿಸ್ಕೊಂಡಿರೋದು. ಇದು ಆಲ್ರೆಡಿ ಬೇಯಿಸ್ಕೊಂಡು ಸಾಂಬಾರಿಗೆ ನೆಕ್ಸ್ಟ್ ಹಾಕ್ತಿರೋದು. ಇದು ಈಗ ಮಸಾಲೆ ಹಾಕಿ ಡೈರೆಕ್ಟ್ ಇದು ಮೈಕ್ ಹಾಕ್ಕೊಂಡು ವಿಡಿಯೋ ಮಾಡಿದೆ, ಬಟ್ ವಾಯ್ಸೇ ಕೇಳಿಸ್ತಾ ಇರಲಿಲ್ಲ. ಸೊ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಆಲ್ರೆಡಿ ಅಡುಗೆ ಮಾಡಿದ್ರಿಂದ ತುಂಬ ಲೇಟ್ ಆಗಿಬಿಟ್ಟಿತ್ತು. ಗುಡ್ಡು ನಮ್ಮನೇಲೇ ಇದ್ದಿದ್ದರಿಂದ ನಾನು ನಮ್ಮನೆಗೆ ಹೋಗಿ ನಾನು ರೆಡಿಯಾಗಿ ಅವನು ರೆಡಿ ಮಾಡಿಸ್ಕೊಂಡು ನಾವು 4 ಜನ ಆಲ್ರೆಡಿ ಲೊಕೇಶನಲ್ಲಿ ಇದ್ವಿ. ಅವರು ಆಮೇಲೆ ಬಂದರು. ಗುಡ್ಡು ಬರ್ತ್ಡೇ ವ್ಲಾಗು ತುಂಬ ಲೆಂತಿ ಆಗುತ್ತೆ ಅಂತ ಅಂದ್ಬಿಟ್ಟು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಮಾಡ್ತಾಯಿದ್ದೀನಿ. ಸೊ ಫ್ರೀ ಇದ್ದರೆ ಹೋಗಿ ಪಾರ್ಟ್ 1 ವೀಡಿಯೋನು ನೋಡಿ, ಪಾರ್ಟ್ 3 ನೆಕ್ಸ್ಟ್ ಹಾಕ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಗೆ ಅದು ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ನೀವು ನನ್ನ ವಿಡಿಯೋನ ಫಸ್ಟ್ ನೋಡ್ಬೋದು.